ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಮೊದಲನೇದಾಗಿ 2026ರಲ್ಲಿ ಪ್ರತಿಯೊಬ್ಬರಿಗೂ ಖಂಡಿತವಾಗಿ ಕಾರ್ಮಿಕ್ ಕನೆಕ್ಷನ್ಸ್ ತುಂಬಾನೇ ಇರುತ್ತೆ. ಕೆಲವ್ರಿಗೆ ಎಂಡ್ ಆಗುತ್ತೆ, ಕೆಲವ್ರಿಗೆ ಸ್ಟಾರ್ಟ್ ಆಗುತ್ತೆ. ಈ ಬಾರಿ 2026 ಪ್ರತಿಯೊಬ್ಬರಿಗೂ ಹೇಗಿರುತ್ತೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಈ ಚಾನೆಲ್ನ ನೋಡುವಂತಹ ಪ್ರತಿಯೊಬ್ಬರಿಗೂ 2026ರಲ್ಲಿ ಏನೇ ನಿಮ್ಮ ಲಗ್ನದ ಪ್ರಕಾರ ತೊಂದರೆಗಳು ಬಂದರೂ ಸಹ ಅದನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಜಗನ್ಮಾತೆ ಕರುಣಿಸ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಬನ್ನಿ. 2026 ದೇಶದಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಹಾಗೆ ಪ್ರತಿಯೊಬ್ಬರ ವೈಯಕ್ತಿಕ ಲಗ್ನಗಳ ಪ್ರಕಾರ ಹೇಗಿರುತ್ತೆ ಅಂತ ನಾವು ನೋಡೋಣ. ನೀವೇನಾದ್ರೂ ಮೊದಲೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ವಲ್ಪ ಲೆಂತ್ ಆಗಬಹುದು, ಬಿಕಾಸ್ ನಿಮಗೆ ಗೊತ್ತು ತುಂಬಾ ಅಂಶಗಳಿರುತ್ತೆ. ಹಾಗಾಗಿ ಇದನ್ನ ನಾವು ನೆಕ್ಸ್ಟ್ ಯುಗಾದಿ 19ನೇ ತಾರೀಕು ಇದೆ ಅಲ್ವಾ, ಮಾರ್ಚ್ 19ನೇ ತಾರೀಕು, ಅಲ್ಲಿಂದನೂ ಕೂಡ ನೆಕ್ಸ್ಟ್ ಅದು ಯುಗಾದಿ ಭವಿಷ್ಯ ಆಗುತ್ತೆ. ಬಟ್ ಏನೇ ಆದ್ರೂ 2026ರಲ್ಲಿ ಏನೇನು ಅಂಶಗಳು ಮೇಜರ್ಲಿ ಇಂಡಿಕೇಟ್ ಆಗುತ್ತೆ ಅಂತ ನಾವು ನೋಡೋಣ. 1/1/2026 ನಾವು 00 ಟೈಮಿಂಗ್ಸ್ನ ಅಂದ್ರೆ ನೈಟ್ ತಗೊಂಡಿದ್ದೀವಿ. 00 ಟೈಮಿಂಗ್ಸ್ನ ಅವತ್ತಿನ ಕುಂಡಲಿ ಹೀಗಿರುತ್ತೆ ನೋಡಿ. ಲಗ್ನ ಬಂದು ಕನ್ಯಾ ಲಗ್ನ ಆಗಿರುತ್ತೆ. 11 ಡಿಗ್ರಿ ಇರುತ್ತೆ, ಅಂದ್ರೆ ಹಸ್ತ ನಕ್ಷತ್ರದಲ್ಲಿ ಲಗ್ನ ಕೂತಿರುತ್ತೆ. ಲಗ್ನದಿಂದ 3ನೇ ಮನೆ ಮಾಂದಿ ಆವತ್ತಿನ ಒಂದು ಸಿಚುಯೇಷನ್ಸ್ಗೆ. ನೆಕ್ಸ್ಟ್ 12ನೇ ಮನೆ ಕೇತು, ಅದಾದ ನಂತರ 10ನೇ ಮನೆ ಗುರು, ವಕ್ರ ಗುರು. ನೆಕ್ಸ್ಟ್ ಚಂದ್ರ, ಅದಾದ ನಂತರ ಮೀನರಾಶಿಯಲ್ಲಿ ಶನಿ. ನೆಕ್ಸ್ಟ್ ರಾಹು ಕುಂಭದಲ್ಲಿ. ಅದಾದ ನಂತರ ಧನುರ್, ಹ್ಯೂಜ್ ಕಾರ್ಮಿಕ್ ಕನೆಕ್ಷನ್ಸ್. ಐ ಥಿಂಕ್ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಮರ್ಕಿರಿ ಕಂಬಸ್ಟ್ ಆಗಿರುತ್ತೆ, ವೀನಸ್ ಕಂಬಸ್ಟ್ ಆಗಿರುತ್ತೆ, ನೆಕ್ಸ್ಟ್ ಮಾರ್ಸ್ ಕಂಬಸ್ಟ್ ಆಗಿರುತ್ತೆ. ಇವುಗಳನ್ನೆಲ್ಲ ಕಂಬಸ್ಟ್ ಮಾಡೋದು ಯಾರು? ಸೂರ್ಯ. ಇಷ್ಟು ಗ್ರಹಗಳ ಪೊಸಿಷನ್ ಈ ತರ ಇರುತ್ತೆ. ಇದು D1 ಚಾರ್ಟ್. D9 ಆಧಾರದ ಮೇಲೆ ಕೂಡ ನಾನು ಈಗ ಕೆಲವೊಂದು ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಕಂಬಸ್ಟ್ 3 ಗ್ರಹಗಳು ಇರುತ್ತೆ. ಮೊದಲನೇದಾಗಿ 2026 ಅಲ್ಲಿ ಮೇಜರ್ ಈವೆಂಟ್ಸ್ಗಳನ್ನ ನಾವು ದಿನನಿತ್ಯ ಏನೇನು ನೋಡೋಣ. ಅದಾದ್ಮೇಲೆ ಪ್ರತಿ ತಿಂಗಳ ಟ್ರಾನ್ಸಿಟ್ ಆಗ್ತಾ ಇರುತ್ತಲ್ವಾ, ಆಗ ಬೇರೆ ಫಲ ಬರುತ್ತೆ. ನಿಮ್ಗೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಅಂಡ್ ನನ್ನ ಚಾನಲ್ ಅಲ್ಲಿ ಯಾವುದೇ ಟ್ರಾನ್ಸಿಟ್ ವಿಡಿಯೋ ಮಿಸ್ ಆದ್ರೂ ಕುಜಗ್ರಹರು ಟ್ರಾನ್ಸಿಟ್ ಆಗೋ ವಿಡಿಯೋ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಯಾವಾಗ ರಾಹು ಜೊತೆ ಕುಜ ಬರ್ತಾರಲ್ಲ, ಅವಾಗ ತುಂಬಾನೇ ಪ್ರಾಬ್ಲಮ್ ಇರುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ನಾವು ಆ ಪೀರಿಯಡ್ ಅಲ್ಲಿ ಕುಜಗ್ರಹದ ಸಪರೇಟ್ ಆಗಿ ಬಿಡ್ತೀನಲ್ವಾ, ಅವಾಗ ನಾವು ಇನ್ನೂ ಅಲರ್ಟ್ ಆಗಿರ್ಬೇಕು. ಓವರ್ ಆಲ್ ಆಗಿ ಈಗ ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ 2026ರಲ್ಲಿ ಒಂದಷ್ಟು ಅಂಶಗಳನ್ನ ನಾವು ನೋಡೋದಾದ್ರೆ, ಗೋಲ್ಡ್ ರೇಟ್ ಖಂಡಿತವಾಗ್ಲಿನೂ ಜಾಸ್ತಿ ಆಗುತ್ತೆ. 1,98,000 ವರ್ಗುನು ಹೋಗುತ್ತೆ. ಅಂದ್ರೆ ಗ್ರಾಮ್ಗೆ 19,800. ಇಷ್ಟು ಹೋಗೋ ಸಾಧ್ಯತೆ ಇದೆ. ಇದು ಡಿಸೆಂಬರ್ಗೆ. ಯಾವಾಗ ಗುರುಗ್ರಹರು ಇಲ್ಲಿ ಎಕ್ಸಾಲ್ಟೇಷನ್ ಆಗಿ ಮತ್ತೆ ಇಲ್ಲಿ ಬರ್ತಾರಲ್ಲ, ಇಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸಿಂಹರಾಶಿ ಗುರು ಟ್ರಾನ್ಸಿಟ್ ಆದಾಗ ಅದು ನಮ್ಗೆ ಅಕ್ಟೋಬರ್ ಅಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಇದಾಗುತ್ತೆ. ಅಂಡ್ ಇನ್ನೊಂದು ವಿಚಾರ, ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ಜಾನ್ವರಿ 4ನೇ ತಾರೀಕಿಂದ 28ನೇ ತಾರೀಕು ಈ ಮಧ್ಯೆ ಇದೆಯಲ್ಲ, ಇಲ್ಲಿ ತುಂಬಾನೇ ಹೈಕ್ ಹೋಗುತ್ತೆ ಗೋಲ್ಡ್. ಡೇ ಟ್ರೇಡಿಂಗ್ ಯಾರು ಮಾಡ್ತಿದ್ದೀರಾ ಅಥವಾ ಗೋಲ್ಡ್ ಮೇಲೆ ಯಾರಾದ್ರು ಇನ್ವೆಸ್ಟ್ ಮಾಡಂಗಿದ್ರೆ, ಜಾನ್ವರಿ 4ನೇ ತಾರೀಕಿಂದ, ಅಂದ್ರೆ ಸಂಡೇ ಇರುತ್ತೆ, ಮಾರ್ಕೆಟ್ ಕ್ಲೋಸ್ ಅಲ್ವಾ, ಮಂಡೇ 5ನೇ ತಾರೀಕಿಂದ ಕೌಂಟ್ ಮಾಡ್ಕೊಳ್ಳಿ. ಜಾನ್ವರಿ 28 ವಿಪರೀತ ಗೋಲ್ಡ್ ರೇಟು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸಿಲ್ವರ್ ರೇಟ್ಗೆ ಬರೋಣ. ಸಿಲ್ವರ್ಗೆ ಹೇಗೆ ಹೋಗುತ್ತೆ ಅಂತ ಹೇಳಿ, ಖಂಡಿತವಾಗ್ಲೂ ಸೂರ್ಯನ ವರ್ಷ ಆಗಿರೋದ್ರಿಂದ ಸಿಲ್ವರ್ ರೇಟು ನಮಗೆ 298 ರೂಪಾಯಿವರೆಗೂ ಹೋಗುತ್ತೆ. ಇದು ಗ್ರಾಮ್ಗೆ. ಯಾವಾಗ ಈ ವರ್ಷ ಮುಗಿಯೋಷ್ಟ್ರೊಳಗಡೆ 298 ರೂಪಾಯಿ ಹೋಗುತ್ತೆ. 300 ರೂಪಾಯಿ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ, ಅಂದ್ರೆ 1 kgಗೆ 3 ಲಕ್ಷದವರೆಗೂ ಹೋಗುತ್ತೆ. ಇದು ಬೆಳ್ಳಿ ಅಂದ್ರೆ ಸಿಲ್ವರ್ ರೇಟು. ಇಷ್ಟು ಹೋಗುತ್ತೆ. ಯಾಕಂದ್ರೆ ದಿನನಿತ್ಯ ಇದು ಯಾರು ಇಂಪಾರ್ಟೆಂಟ್ ಇರೋರು ಕೇಳ್ತಿರ್ತೀರಲ್ಲ, ಹಾಗೆ ಕಬ್ಬಿಣ ಕೂಡ ಪ್ರತಿ ಒಂದು ಲೋಹಕ್ಕೆ ಕಾರಕ ಶನಿ. ಅದಾದ ನಂತರ ಅದು ಗೋಲ್ಡಾ, ಸಿಲ್ವರಾ, ಪ್ಲಾಟಿನಮಾ, ಡೈಮಂಡಾ ಅಂತ ಬರೋದು. ಹಾಗಾಗಿ ಈ ವರ್ಷ ಕಬ್ಬಿಣದ ರೇಟ್ ಕೂಡ ಲೋಹ ತುಂಬಾನೇ ಜಾಸ್ತಿ ಹೋಗುತ್ತೆ. ನೀವು ನೋಡ್ಕೊಳ್ಳಿ, ಯಾರಾದ್ರೂ ಕನ್ಸ್ಟ್ರಕ್ಷನ್ಗೆ ಅಥವಾ ಕಬ್ಬಿಣದ ಬಿಸ್ನೆಸ್ ಯಾರು ಮಾಡ್ತಿರ್ತೀರಾ, ಟನ್ ಗಟ್ಲೆ ತುಂಬಾನೇ ಟನ್ ಗಟ್ಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ
ಯಾವಾಗ ಇಲ್ಲಿ ಗುರು ಮತ್ತು ಕೇತು ಇವರಿಬ್ರು ಡಿಸೆಂಬರ್ಗೆ ಒಬ್ಬರನ್ನೊಬ್ರು ಮೀಟ್ ಆಗ್ತಾರೆ ಇಲ್ಲಿ ಜಲತತ್ವದಲ್ಲಿ. ಅದಕ್ಕೂ ಮೊದಲು ಇಲ್ಲಿ ರಾಹು ಜೊತೆ ಯಾರು ಬರ್ತಾರೆ, ಕುಜ ಬರ್ತಾರಲ್ವಾ ಟ್ರಾನ್ಸಿಟ್ ಅಲ್ಲಿ, ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾನೇ ಅರ್ಥ್ ವಿಕ್ಸ್ ಅಂತ ಹೇಳಿದ್ರೆ ಭೂಕಂಪಗಳು ಜಾಸ್ತಿ ನಡೆಯುತ್ತವೆ. ಸೊ ಹಾಗಾಗಿ ಸ್ವಲ್ಪ ನಾವುಗಳು ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಭೂಕಂಪಗಳು ಸ್ವಲ್ಪ ಹೆಚ್ಚಾಗಿ ನಡೆಯುತ್ತೆ. ಎಸ್ಪೆಷಲಿ ಇದು ಎಲ್ಲಿ ಜಾಸ್ತಿ ನಡೆಯುತ್ತೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್. ನಿಮ್ ಚಾರ್ಟ್ ನ ತಗೊಂಡು ನಾರ್ತ್, ಸೊ ನೀವು ಮಾಡ್ಕೊಳ್ಳೋದಾದ್ರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಅದರ ಅರ್ಥ ನಾರ್ತ್ ಈಸ್ಟ್ ಅಲ್ಲಿ ಜಾಸ್ತಿ ಈ ಘಟನೆಗಳು ಏನಿದೆ ಅಲ್ಲ, ಈ ಘಟನೆಗಳು ನಡೆಯುತ್ತೆ. ಅಂದ್ರೆ ನಾರ್ತ್ ಈಸ್ಟ್ ನಮ್ಗೆ ಇಂಡಿಯಾ ಮ್ಯಾಪ್ ತಗೊಂಡ್ರೆ ಕಾಶ್ಮೀರದಿಂದ ಹಿಮಾಲಯ ಹಿಂಗ್ ಬರುತ್ತಲ್ವಾ. ಸೊ ಈ ಪ್ಲೇಸ್ಗಳಲ್ಲಿ ಹೆಚ್ಚು ನಡೆಯುವ ಅಥವಾ ಹಿಮ ಒಂದು ಕರಗೋದು ಹೆಚ್ಚಾಗುವ ಸಾಧ್ಯತೆ ಹೈಲಿ ಇರುತ್ತೆ. ನೆಕ್ಸ್ಟ್ ಅದಾದ ನಂತರ ಬಿಜೆಪಿ ಇವನ್ ರಾಜಕೀಯ ವಿಚಾರವಾಗಿ ಬರೋದಾದ್ರೆ, ಬಿಜೆಪಿಯಲ್ಲಿರುವಂತಹ ಕೆಲವೊಂದು ಲೀಡರ್ಸ್ ದೇಶದ ಮಟ್ಟದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಇವನ್ ರಾಜ್ಯದ ಮಟ್ಟದಲ್ಲೂ ತಗೊಳ್ಳಿ. ಸೊ ಅವರು ಮಾಡಿರುವಂತಹ ಇಲ್ಲೀಗಲ್ ಆಕ್ಟಿವಿಟೀಸ್ ಇಂದ ಸೊ ಈ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಅಥವಾ ವ್ಯಕ್ತಿ ಮೇಲೆ ರೈಡ್ ಆಗೋದು, ಆ ವ್ಯಕ್ತಿಯಿಂದ ಕೆಟ್ಟ ಹೆಸರು, ಅಥವಾ ಆ ವ್ಯಕ್ತಿ ಜೈಲ್ಗೆ ಹೋಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಜೈಲ್ಗೆ ಹೋಗೋದು ಕ್ಲಿಯರ್ ಆಗಿದೆ. ಇದು ಯಾವಾಗ ಮೇಜರ್ ಆಗಿ ನಮ್ಗೆ ಇಲ್ಲಿ ಸನ್ ಈ ಕಡೆ ಬರ್ತಾರಲ್ವಾ, ಸೊ ಮೇಷರಾಶಿಗೆ ಸನ್ ಉಚ್ಚ ಆದಾಗ ಈ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಜಾನ್ವರಿ ಫೆಬ್ರವರಿ ಮಿಡ್ ಅಲ್ಲಿ. ಸೊ ಇದು ಜಾಸ್ತಿ ನಡೆಯುತ್ತೆ ಜೈಲ್. ಸೊ ಇದು ಹೆಚ್ಚು ನಡೀತಾ ಇರೋದೆ ಅದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಸೊ ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ಕಂಟ್ರೀಸ್ ವೈಸ್ ತಗೊಳ್ಳೋದಾದ್ರೆ, ಕಂಟ್ರೀಸ್ ಯುಕ್ರೇನ್ ಯುದ್ಧ ಆಗಿರಬಹುದು, ರಷ್ಯಾ ಯುದ್ಧ ಆಗಿರಬಹುದು, ಈ ಹಿಂದೆ ನಡೆದಿದ್ದೆಲ್ಲ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಹೇಳಿದೀನಿ ಬಿಜೆಪಿ ವಿಚಾರವಾಗಿ MP ಅಥವಾ MLA ಅಥವಾ ಹೈ ಲೀಡರ್ ಅಂತ ಹೇಳಿ. ಇವ್ರು ಮಾಡೋದ್ರಿಂದ ಜನಕ್ಕೆ ಈ ಪಕ್ಷದ ಮೇಲೆ ನಂಬಿಕೆ ಹೋಗುತ್ತೆ, ಅಥವಾ ಸ್ಟೇಬಿಲಿಟಿ ಅನ್ಸ್ಟೇಬಿಲಿಟಿ ಒಂದು ಏನು ಈ ಹಿಂದೆ ಸೆಟ್ ಆಗಿತ್ತಲ್ವಾ ಒಂದು ಗೋಲ್, ಅಥವಾ ಏನ್ ಹೇಳ್ತೀವಿ ಒಂದು ಸೆಟ್ ಮಾಡಿದ್ರಲ್ವಾ ಒಂದು ಜನಗಳ ಮನಸ್ಸಲ್ಲಿ ಒಂದು ಇಂಪ್ಯಾಕ್ಟ್ ನ, ಅದು ಏರುಪೇರು ಶೇಕ್ ಆಗುತ್ತೆ. ಸೊ ಹಾಗಾಗಿ ನಂಬಿಕೆ ಹೋಗೋ ಸಾಧ್ಯತೆ ಹೈಲಿ ಇರುತ್ತೆ. ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಕನ್ವರ್ಟ್ ಮಾಡೋ ಮನಿ ಲ್ಯಾಂಡ್ರಿಂಗ್ ಆಗಿರ್ಬೋದು ಅಥವಾ ಬಿಟ್ ಕಾಯಿನ್ಸ್ ಆಗಿರಬಹುದು. ಸೊ ಈ ತರ ಸಿಕ್ಕಾಕೊಂಡು ಜೈಲ್ಗೆ ಹೋಗಿ ಅದೇ ತುಂಬಾ ದೊಡ್ಡ ನ್ಯೂಸ್ ಆಗೋದು ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಜಾತಿ ಪದ್ಧತಿ ಅಥವಾ ಜಾತಿ ನಿಂದನೆ ಅಥವಾ ಜಾತಿ ವಿಚಾರವಾಗಿ, ಸೊ ಕಾಸ್ಟ್ ವಿಚಾರವಾಗಿ ಒಂದಷ್ಟು ಜನ ಅದನ್ನ ಹೈಲೈಟ್ ಮಾಡಿ, ಸೊ ಅದೊಂದಷ್ಟು, ಸೊ ಹಾಗಾಗಿ ಕಾಸ್ಟ್ ವಿಚಾರವಾಗಿ ಕ್ಯಾಸ್ಟ್ ಸೊ ವಿಚಾರವಾಗಿ ಒಂದಷ್ಟು ದಿನ ಅದೇ ಸ್ಟೋರಿ ನಡೆಯುತ್ತೆ. ಸೊ ಈ ವರ್ಷ 2026 ಇದನ್ನೆಲ್ಲ ನಾವೆಲ್ಲ ನ್ಯೂಸ್ ಅಲ್ಲಿ ದಿನನಿತ್ಯ ನೋಡ್ಬೇಕಾಗುತ್ತೆ. ಸೊ ಇದು ಅಗೇನ್ ಸೊ ಜಾತಿ ವಿಚಾರಕ್ಕೆ ಬಂದ್ರೆ, ಸೊ ಸನ್ಗೆ ಕಾರಕ ಅಂತ ತಗೊಂತೀವಿ, ಸ್ವಯಂ ಜಾತಿ ಕಾಸ್ಟ್ ಯಾವುದು ಅಂತ ಹೇಳಿ. ಆ ವಿಚಾರವಾಗಿ ಸನ್ ಟ್ರಾನ್ಸಿಟ್ ಆಗ್ತಾ ಇರತ್ತಲ್ವಾ, ಇಲ್ಲಿ ಶನಿಯ 3ನೇ ದೃಷ್ಟಿ ಯಾವಾಗ ಬೀಳುತ್ತೋ ಅವಾಗ ಅದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಸ್ಟಾಕ್ ಮಾರ್ಕೆಟ್, ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಬಿಕಾಸ್ ತುಂಬಾನೇ ವೇರಿಯೇಷನ್ ಆಗ್ತಾ ಇರತ್ತೆ. ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಟೈಮ್ ಚೆನ್ನಾಗಿದ್ರೆ ಮಾತ್ರ ನಿಮ್ ಜಾತಕಕ್ಕೆ ಯಾವ ಸ್ಟಾಕ್ಸ್ ಆಗಿ ಬರುತ್ತೋ ಅದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡಿ. ಅದರ್ವೈಸ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಬಿ ಕೇರ್ಫುಲ್. ಹಾಗೆ ಇನ್ನೊಂದು ವಿಚಾರ, ಸ್ಟಾಕ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಗಳಿರೋರ್ಗೆ ಹೇಳ್ತಾ ಇದ್ದೀನಿ, 5ರಿಂದ 7 ವರ್ಷ ಈ ಹಿಂದೆಯಿಂದ ಯಾವ ಕಂಪನಿ ಸ್ಟಾಕ್ಸ್ ಮೇಲೆ ಹೋಗಿರುತ್ತಲ್ಲ, ಆ ಕಂಪನಿ ಸಡನ್ ಆಗಿ ಎಂಡ್ ಆಗಬಹುದು ಅಥವಾ ಲಾಸ್ ಆಗಬಹುದು. ಫಾರ್ ಎಕ್ಸಾಂಪಲ್ ವಿಜಯ ಮಲ್ಯ ಕಂಪನೀಸ್ ತಗೊಳ್ಳಿ. ಬಿಫೋರ್ ಅವರು ಏನು ಇಂಡಿಯಾದಲ್ಲಿ ಇದ್ರು ಅವಾಗೆಲ್ಲ ಅವ್ರ ಕಂಪನಿ ಸ್ಟಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತಲ್ವಾ, ಅದು ಸಡನ್ ಆಗಿ ಅವ್ರ ಟೈಮ್ ಬಾಡಿದ್ದು ಅವ್ರ ಕಂಪನಿ ಶಟ್ ಡೌನ್ ಅಥವಾ ಅವ್ರ ಕಂಪನಿ ಲಾಸ್ ಆದಾಗ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಅಷ್ಟು ಜನ ಅಯ್ಯೋ ಅಂತ ಏನ್ ಪೇನ್ ತಿಂದ್ರಲ್ಲ, ಆ ತರ ಆಗುತ್ತೆ. 5ರಿಂದ 7 ವರ್ಷ ಹಿಂದೆಯಿಂದ ಬರ್ತಾ ಇರೋ ಸ್ಟಾಕ್ಸ್ ಲೀಸ್ಟ್ ಅಲ್ಲಿ ಯಾವ್ದು ಫಸ್ಟ್ ಕ್ಯಾಟಗರಿನಲ್ಲಿದೆ ಅದನ್ನ ನೀವು ನೋಡ್ಕೊಂಡು ಅದೇನಿದೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್. ನಿಮ್ ಟೈಮ್ ನೋಡ್ಕೊಂಡು ನೀವು ವಾಪಸ್ ತಗೊಳ್ಳೋದೆ ಬೆಸ್ಟ್ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗುತ್ತೆ. ಸೊ ಅಗೇನ್ ಸ್ಟಾಕ್ ವಿಚಾರನೆ ಮಾತಾಡ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ಗಳು ತೋರಿಸೋದಾಗಿರಬಹುದು, ನಿಮ್ಮನ್ನ ಅಟ್ರಾಕ್ಟ್ ಮಾಡೋದಾಗಿರಬಹುದು, ತುಂಬಾ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿ ಲಾಸ್ ಆಗಿ ಈ ವಿಚಾರವಾಗಿ ಒಂದಷ್ಟು ಸ್ಟ್ರೈಕ್ಸ್ ನಡೆಯುತ್ತೆ. ಆ ಕಂಪನಿ ಶಟ್ ಡೌನ್ ಮಾಡಬೇಕು, ಈ ಕಂಪನಿ ಶಟ್ ಡೌನ್ ಮಾಡಬೇಕು ಅಂತ ಹೇಳಿ ಸ್ಟ್ರೈಕ್ಗಳು ನಡೆಯುತ್ತೆ ದೇಶ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ. ಅದರಿಂದ ಒಂದಷ್ಟು ಕಸಿಬಿಸಿ ಹೆಚ್ಚು ಶುರುವಾಗುತ್ತೆ. ನೆಕ್ಸ್ಟ್ ಅದಾದ ನಂತರ
ಕಾಡ್ಗಿಚ್ಚು. ಸೊ ಕಾಡ್ಗಿಚ್ಚು ಯಾಕೆ ಅಂತ ಹೇಳ್ತಿದ್ದೀನಿ, ಇಷ್ಟೊಂದು ಪ್ಲಾನೆಟ್ಸು ಫೈರಿ ಸೈನ್ ಅಲ್ಲಿ ಇರೋದ್ರಿಂದ, ಅಗೇನ್ ನಾನು ಹಿಂದೆ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಕುಜಕೇತು ಕಾಂಬಿನೇಷನ್ ಆಕ್ಟಿವೇಟ್ ಆಗಿರೋದ್ರಿಂದ ಇದು ಫೈರಿ ಪ್ಲಾನೆಟ್ ಆಗಿ 9th ಹೌಸ್ ಆಗಿರೋದ್ರಿಂದ ಈ ಬೆಟ್ಟದ ಮೇಲೆ ಅಥವಾ ಕಾಡು ಪ್ರದೇಶ ಜಾಸ್ತಿ ಇರುತ್ತೆ ನೋಡಿ, ಕಾಡ್ಗಿಚ್ಚು ತುಂಬಾನೇ ಜಾಸ್ತಿ ಆಗುತ್ತೆ. ಯಾವಾಗ ಆಗುತ್ತೆ, ಟ್ರಾನ್ಸಿಟ್ ಅಲ್ಲಿ ಕುಜ ಇಲ್ಲಿ ರಾಹು ಜೊತೆ ಮೀಟ್ ಆಗ್ತಾರೆ, ಆಗ ಸ್ವಲ್ಪ ಹೆವಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಾದ ನಂತರ ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದು ಅತಿವೃಷ್ಟಿ ಅನಾವೃಷ್ಟಿ. ಒಂದ್ ಕಡೆ ತುಂಬಾ ಮಳೆ, ಒಂದ್ ಕಡೆ ತುಂಬಾ ಮಳೆ ಕಡಿಮೆ. ಸೊ ಈ ತರ ಎಸ್ಪೆಷಲಿ ಮಧ್ಯಪ್ರದೇಶ ತಗೊಂಡ್ರೆ ನಾವು ಒಡಿಸ್ಸಾ ಆಗಿರಬಹುದು, ಈ ಒಂದು ಪ್ರಾಂತ್ಯ ಏನ್ ಬರುತ್ತಲ್ವಾ, ಈ ಒಂದು ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ ಅಲ್ಲೂ ಅತಿವೃಷ್ಟಿ. ಒಡಿಸ್ಸಾ, ಅಸ್ಸಾಂ ಈ ಒಂದು ಪ್ರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ತೋರಿಸ್ತಾ ಇದೆ. ಹೇಗೆ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿ, ಚಾರ್ಟ್ ಅಲ್ಲಿ ನಿಮಗೆ ಗೊತ್ತಲ್ವಾ ದಿಕ್ಕುಗಳು, ಆ ದಿಕ್ಕು ತಗೊಂಡು ಇಂಡಿಯಾ ಮ್ಯಾಪ್ ಅಲ್ಲಿ ಆ ದಿಕ್ಕು ಯಾವ್ದು ಬರುತ್ತೋ ಅದ್ರ ಪ್ರಕಾರನೇ ಸೊ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಲ್ಯಾಂಡ್. ಸೊ ಇಲ್ಲಿ ಶನಿ ಆಲ್ರೆಡಿ ಇಲ್ಲೇ ಇದ್ದಾರೆ ಸದ್ಯಕ್ಕೆ, ಡೆಪಾಸಿಟರ್ ಇಲ್ಲಿ ಬಂದಾಗ ಅಗ್ರಿಕಲ್ಚರಲ್ ಲ್ಯಾಂಡ್ ಜಾಸ್ತಿ ಆಗುತ್ತೆ. ಬಟ್ ಫ್ಲಾಟ್ಗಳು ಅಥವಾ ಕನ್ಸ್ಟ್ರಕ್ಷನ್ ಆಗಿರೋ ಹೌಸ್ಗಳು ಇವುಗಳ ಒಂದು ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಸೊ ಇದೊಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಅಗ್ರಿಕಲ್ಚರಲ್ ಲ್ಯಾಂಡ್ ಮಾತ್ರನೇ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ ಮಾಡೋರು ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಬಹುದು. ಇವನ್ ಇಂಡಿಯಾಗೂನು ಕುಜ ಮಹಾದಶನೇ ನಡೀತಾ ಇದೆ. ಕುಜ ಮಹಾದಷ್ಟು ಅಷ್ಟು ಫೇವರಬಲ್ ಇಲ್ಲ. ಇಲ್ಲಿ ಶನಿ ಈ ಕಡೆ ಬಂದಾಗಂತೂ ನೀಚ ಆಗ್ತಾರಲ್ವಾ, ಸೊ ಅವಾಗ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಅದು 27ಕ್ಕಿದೆ, ಬಟ್ ಈಗ ನಾವು 26 ಇದೀವಿ. ಸೊ ಈಗ ಸದ್ಯಕ್ಕೆ ಇದನ್ನ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಅದಾದ ನಂತರ ಸೊ ಹೈ ವಾಟರ್ ಈ ಶನಿ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ಜಲತತ್ವವನ್ನ ಬಿಟ್ಟು ಯಾವಾಗ ಮೂವ್ ಆಗ್ತಾರೋ ಅಲ್ಲಿ ತನಕ ನಮ್ಗೆ ಸೊ ನ್ಯಾವಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ದೇಶ ಮಟ್ಟದಲ್ಲಿ, ಸೊ ದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್, ಸೊ ಇಲ್ಲಿ ತುಂಬಾ ಅವಘಡಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚು ಇದೆ. ಸುನಾಮಿ ಆಗಿರಬಹುದು, ಫ್ಲಡ್ಸ್ ಆಗಿರಬಹುದು. ಈ ಮೀನುಗಾರರು ಸಮುದ್ರ ತೀರದಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ, ನಿಮ್ಗೊಂದು ಅಷ್ಟು ದಿವಸ ಅನೌನ್ಸ್ ಮಾಡ್ಬಿಟ್ಟು ನೀರಿಗೆ ಇಳಿಯೋ ಹಾಗೇನೆ ಇಲ್ಲ, ಸಮುದ್ರಕ್ಕೆ ಇಳಿಯೋ ಹಾಗಿಲ್ಲ, ಈ ತರ ಒಂದಷ್ಟು ಹೊಸ ರೂಲ್ಸ್ಗಳೆಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಹೊಸದಾಗಿ ಟ್ಯಾಕ್ಸ್ ರೂಲ್ಸ್ ಬರುತ್ತೆ. ಟ್ಯಾಕ್ಸ್ಗೆಲ್ಲ ಸಂಬಂಧಪಟ್ಟ ನ್ಯೂ ರೂಲ್ಸ್ ಮಾಡೋದು ಮರ್ಕ್ಯುರಿ ಮತ್ತೆ ಜುಪಿಟರ್ ಆಲ್ರೆಡಿ ಎಲ್ಲಿದ್ದಾರೆ ಈಗ, ಸೊ ಇಲ್ಲೇ ಇದ್ದಾರೆ. ಎಲ್ಲಿ, ಮಿಥುನದಲ್ಲಿ, ಥರ್ಡ್ ಹೌಸ್ ಅಲ್ಲಿ. ಹೊಸ ಕಮ್ಯುನಿಕೇಶನ್ ಅಥವಾ ಹೊಸ ರೂಲ್ಸ್ ಅಥವಾ ಹೊಸ ಅಗ್ರಿಮೆಂಟ್ಗಳು, ಸೊ ಇದು ಟ್ಯಾಕ್ಸ್ಗೆ ರಿಲೇಟೆಡ್ ಸೊ ಹೆಚ್ಚು ತೋರಿಸ್ತಾ ಇದೆ. ಹಾಗಾಗಿ ನೀವು ಟ್ಯಾಕ್ಸ್ ಯಾರು ಪೇ ಮಾಡ್ತಾ ಇದ್ದೀರಾ ಅಥವಾ GST ರಿಲೇಟೆಡ್ ಆಗಿರಬಹುದು, ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ, ಇಲ್ಲಿ ಹೆಚ್ಚು ಆಗ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ರಾಹು ನ್ಯಾಚುರಲ್ 11th ಹೌಸ್ ಅಲ್ಲಿ ಇರೋದ್ರಿಂದ ಸೈಬರ್ ಕ್ರೈಮ್ಸ್ಗಳು ಇನ್ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ, ಕಾಳ ಸರ್ಪ ಯೋಗದಲ್ಲೇ ಎಲ್ಲ ಗ್ರಹಗಳು ಮೂವ್ ಆಗುತ್ತೆ. ಈಗ ರಾಹು ಆಕ್ಸಿಸ್ ಅಲ್ಲಿ ಇದಾವೆ, ನೆಕ್ಸ್ಟ್ ಇಲ್ಲಿಂದ ಕೇತು ಆಕ್ಸಿಸ್ಗೆ ಬರ್ತವೆ. ಸೊ ಹಾಗಾಗಿ ಸೈಬರ್ ಕ್ರೈಮ್ಗಳು ಹೆಚ್ಚು ಆಗುತ್ತೆ, ದರೋಡೆಗಳು ಸ್ವಲ್ಪ ಹೆಚ್ಚು ಜಾಸ್ತಿ ಆಗುತ್ತೆ. ಸೊ ಇದು ಮೇಜರ್ ಆಗಿ ಫಸ್ಟ್ ಲೆವೆಲ್ ಅಲ್ಲಿ ನೋಡೋದಾದ್ರೆ. ನೆಕ್ಸ್ಟ್ ನಾವು ಲಗ್ನಗಳ ಪ್ರಕಾರ ನೋಡೋಣ. ಅದಾದ ನಂತರ ನವಾಂಶನ ತಗೊಂಡಿದ್ದೀನಿ. ನವಾಂಶದಲ್ಲಿ ಈಗ ನಾವಿಲ್ಲಿ ನೋಡೋದಾದ್ರೆ ಸೂರ್ಯ ಅಂತ ಹೇಳ್ತಾರೆ. ಮೇಜರ್ ಆಗಿ ಗೌರ್ಮೆಂಟ್ ರಿಲೇಟೆಡ್ ಇರೋರ್ಗೆ ಒಂದು ಹೆಣ್ಣಿನ ವಿಚಾರವಾಗಿ, ಈ ಎಸ್ಪೆಷಲಿ ಪೊಲಿಟಿಕಲ್ ಇರೋರು, ರಾಜಕೀಯದಲ್ಲಿ ಇರೋರ್ಗೆ, ಈಗ ಹಿಂದೆ ರೇವಣ್ಣ ವಿಚಾರ ಏನ್ ನೋಡಿದ್ವಲ್ಲ, ಈ ತರ ಇನ್ನೊಬ್ರು ಸೊ ಹೈಲೈಟ್ ಆಗೋದು. ಈಗ ನಾನು ಆಲ್ರೆಡಿ ಇಲ್ಲಿ BJP ವಿಚಾರವಾಗಿ ಹೇಳಿದ್ದೀನಿ, ಅಲ್ಲಿ ಪಕ್ಷ ನಾನು ಹೇಳ್ತಾ ಇಲ್ಲ, ಯಾವ ವ್ಯಕ್ತಿ ಒಂದು ಹೆಣ್ಣಿನ ವಿಚಾರವಾಗಿ ಲಾಸ್ ಆಗೋದು ತೋರಿಸ್ತಾ ಇದೆ. ಮತ್ತೆ ಸೂಸೈಡ್ ಕೇಸ್ಗಳು ಹೆಚ್ಚಾಗುತ್ತೆ, ಅಥವಾ ಸೊ ಆಕ್ಸಿಡೆಂಟ್ ಕೇಸ್ಗಳು, ಕುಜಕೇತು ಕಾಂಬಿನೇಷನ್ ನವಾಂಶದಲ್ಲೂ ಕೂಡ ಇರೋದ್ರಿಂದ ಸೂಸೈಡ್ ಕಾಂಬಿನೇಷನ್ಸ್ ಹೆಚ್ಚಾಗುತ್ತೆ, ಅಥವಾ ಆಕ್ಸಿಡೆಂಟ್ಗಳು ಅಥವಾ ಆಪರೇಷನ್ಸ್ಗಳು ಅಥವಾ ಬೆಂಕಿಯ ಅವಘಡಗಳು. ಇಲ್ಲಿ ನೋಡಿ, ಇಲ್ಲಿ ಕುಜ ಟ್ರಾನ್ಸಿಟ್ ಆದಾಗ ಕುಜರಾಹು ಪ್ಲಸ್ ಕುಜಕೇತು ಪ್ಲಸ್ 8th ಹೌಸ್ ಅಂದ್ರೆ ಲಗ್ನನೇ ನೋಡ್ತಾ ಇರ್ತಾನಲ್ವಾ. ಸೊ ಅವಾಗ ಏನಾಗುತ್ತೆ, ನಿಮ್ಮ ನಿರ್ಧಾರಗಳು ಅಥವಾ ನೀವು ತಗೊಳ್ಳೋ ನಿರ್ಧಾರಗಳಿಂದ ಮಾಡ್ಕೊಳ್ಳೋದು. ಇಲ್ಲಿ ಶನಿ ಬೇರೆ ಲಗ್ನ ನೋಡ್ತಾ ಇರುತ್ತೆ, ಕನ್ಯಾ ಲಗ್ನದಿಂದ ಇದು. ಸೊ ಹಾಗಾಗಿ ದೇಶದಲ್ಲಿ ಹೆಚ್ಚು ಈ ಘಟನೆಗಳೇ ಜಾಸ್ತಿ ನಡೆಯುತ್ತೆ. ಆ ತರದ ನಿರ್ಧಾರಗಳು, ಸ್ಪೀಡ್, ಇಮ್ಮಿಡಿಯೇಟ್ ಆಗಿ ತಗೊಳ್ಳೋ ಡಿಸಿಷನ್ಸ್. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಪರ್ಟಿ ವಿಚಾರದಲ್ಲಿ ಸೈಬರ್ ಕ್ರೈಮ್ ಅಂತ ಹೇಳಿದೀನಿ ಆಲ್ರೆಡಿ, ತುಂಬಾನೇ ಮೋಸ ಆಗುವ ಸಾಧ್ಯತೆ ಕೂಡ ಅತಿ ಹೆಚ್ಚು ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಅದಾದ ನಂತರ ಬುಧ ಮಹಾದಶ ಯಾರಿಗಾದ್ರೂ ನಡೀತಿದ್ರೆ, ನಿಮ್ ಜನ್ಮ ಜಾತಕದಲ್ಲೂ ಏನಾದ್ರೂ ಬುಧ ಚೆನ್ನಾಗಿದ್ರೆ ಇಲ್ಲಿ ಸ್ವಲ್ಪ ಸೊ ಟ್ಯಾಕ್ಸ್ ರಿಲೇಟೆಡ್ ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲಿ ನ್ಯೂ ಟ್ಯಾಕ್ಸ್ ಅಂತ ಬೇರೆ ಹೇಳಿದೀನಿ ನೋಡಿ, ಟ್ಯಾಕ್ಸ್ ರಿಲೇಟೆಡ್ ಯಾರು ವರ್ಕ್ ಮಾಡ್ತಾ ಇದ್ದೀರಾ,
ಸಿ ಆಗಿರಬಹುದು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇರೋರಿಗೆ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅಥವಾ ವಿಭಿನ್ನವಾದಂತಹ ರೂಲ್ಸ್ಗಳು ಬರೋದ್ರಿಂದ ಸ್ವಲ್ಪ ಇರಿಟೇಷನ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ಈ ವರ್ಷ ಸೊ ಅದರಲ್ಲೂ ಅಕ್ಟೋಬರ್ ಆದ್ಮೇಲೆ ತುಂಬಾನೇ ಜೀವಕಾರಕ ಗುರು ಮತ್ತೆ ಕೇತು ಇಬ್ರು ಮೀಟ್ ಆಗ್ತಾರೆ. ಡೆಫಿನೆಟ್ಲಿ ಸೆಲ್ಫ್ ಅಂತ ಹೇಳಿದ್ರೆ ಜೀವ, ಸೊ ಜೀವಕ್ಕೆ ತೊಂದರೆ ಜಾಸ್ತಿ ಇದೆ. ಜೀವ ಅಂತಂದ್ರೆ ಏನು? ಯಾರಿಗೆ 8ನೇ ಮನೆ ದಶ ನಡೀತಾ ಇದೆ, 4ನೇ ಮನೆ ದಶ ನಡೀತಾ ಇದೆ, 3ನೇ ಮನೆ ದಶ ನಡೀತಿದಾವೆ, ಇವರುಗಳಿಗೆ ಸ್ವಲ್ಪ ಅತಿ ಹೆಚ್ಚು ತೊಂದರೆಗಳಾಗುತ್ತೆ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಇದು ಮೇಜರ್ ಆಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಕಾರ್ಮಿಕ್, ನಾನು ಅದೇ ಹೇಳಿದಿನಲ್ವಾ, ಶನಿ 10ನೇ ದೃಷ್ಟಿ ಇಲ್ಲಿ ಹಾಕ್ತಾ ಇರೋದ್ರಿಂದ ಕಂಪ್ಲೀಟ್ ಕಾರ್ಮಿಕ್ ಕನೆಕ್ಷನ್ಸ್. ಸೊ ಹಾಗಾಗಿ ಏನೇ ನಡೆದ್ರು ಎಲ್ಲದಕ್ಕೂ ರೆಡಿ ಇರಬೇಕು. ಸೊ ಗೆಟ್ ರೆಡಿ ಫಾರ್ ದಟ್. ನೆಕ್ಸ್ಟ್ ಅದಾದ ನಂತರ ಶನಿಯ ಒಂದು 10ನೇ ದೃಷ್ಟಿ ಕೂಡ ಇಲ್ಲೇ ಶುಕ್ರನ ಮೇಲೆ ಬಿದ್ದಿರೋದ್ರಿಂದ ನೋಡಿ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ಬಾರ್ ವಿಚಾರವಾಗಿ, ಆಯಿಲ್ ವಿಚಾರವಾಗಿ ಮಾತಾಡೋದಾದ್ರೆ, ಎಣ್ಣೆ ವಿಚಾರವಾಗಿ ಶನಿ ಮತ್ತೆ ಶುಕ್ರ ಸೊ ತುಂಬಾನೇ ಪ್ರಾಮಿನೆಂಟ್ ಆಗಿರುತ್ತೆ ಅವ್ರ ಚಾರ್ಟ್ ಅಲ್ಲಿ. ಅಂಡ್ ದಶ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕೂಡ ಆಯಿಲ್ ರಿಲೇಟೆಡ್ ಐಟಮ್ಸ್ ಜಾಸ್ತಿ ಆಗುತ್ತೆ. ಅದು ಪೆಟ್ರೋಲಿಯಮ್ಸ್ ಆಗಿರಬಹುದು ಅಥವಾ ಈಗ ಹೇಳಿದ್ನಲ್ಲ ಈ ಆಯಿಲ್ ಆಗಿರಬಹುದು ಅಥವಾ ಓವರ್ ಆಲ್ ಆಯಿಲ್ ರಿಲೇಟೆಡ್ ಐಟಮ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಲಾಸಸ್ ಕೂಡ ತೋರಿಸ್ತಾ ಇದೆ. ಯಾವುದು ಆಯಿಲ್ ರಿಲೇಟೆಡ್ ಥಿಂಗ್ಸ್, ಅದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ ಆಕ್ಸಿಡೆಂಟ್ಗಳಾಗೋದು. ಸೊ ಇದೆಲ್ಲ ಅಂಡ್ ಮೇಜರ್ ಆಗಿ 2026 ಅಲ್ಲಿ ಇದು ಪಕ್ಕಾ ನಡೆಯುತ್ತಂತ ಹೇಳಿದ್ರೆ ಸೂಸೈಡ್ಗಳು, ಕೊಲೆಗಳು, ಆಕ್ಸಿಡೆಂಟ್ಗಳು, ಪೊಲೀಸ್ ಕೇಸುಗಳು ಇದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ. ಅಥವಾ ಹಿಂದೆ ಏನೋ ಕೇಸ್ ಆಗಿರುತ್ತೆ, ಇಲ್ಲಿವರೆಗೂ ಸುಮ್ಮನೆ ಇರ್ತೀರಾ, ಈಗ ಅದನ್ನ ಓಪನ್ ಮಾಡೋದು ಅಥವಾ ಇದು ರಿಲೇಟೆಡ್. ಅಂಡ್ ಐ ಟಿ ರೈಡ್ಗಳು ಸ್ವಲ್ಪ ಈ ವರ್ಷ ಹೆವಿ ಜಾಸ್ತಿ ಆಗುತ್ತೆ, ಅದಕ್ಕೆ ಹೇಳಿದ್ದೇನಲ್ವಾ. ಸೊ ಹಾಗಾಗಿ ಇದು ಟ್ರಾನ್ಸಿಟ್ ಬರುತ್ತಲ್ಲ ಅವಾಗ ಸ್ವಲ್ಪ ಹೈಲೈಟ್ ಆಗ್ಬಿಡುತ್ತೆ. ಈಗ ಸೈಲೆಂಟ್ ಆಗಿ ಹೋಗ್ತಾ ಇರುತ್ತೆ ಈ ಜಾನ್ವರಿ ಭವಿಷ್ಯದಲ್ಲಿ. ಮಾರ್ಚ್ 19ನೇ ತಾರೀಕು ಆದ್ಮೇಲೆ ಅಥವಾ ಈ ಹಿಂದೆ ಟ್ರಾನ್ಸಿಟ್ಗಳು ಇಲ್ಲಿ ಎಲ್ಲರೂ ರಾಹು ಜೊತೆ ಮೀಟ್ ಆಗ್ತಾರಲ್ಲ ಆಗ ಸೊ ಫೇಕ್ ಈ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಅಲರ್ಟ್ ಆಗಿರಿ. ಇದು ದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಸೊ ಯಾರು ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ನಿಮ್ಗಳಿಗೆ ಜಾಬ್ ಲಾಸ್ ಅಥವಾ ಮತ್ತೆ ಇಂಡಿಯಾಗೆ ವಾಪಸ್ ಬರೋದು ಕಾಂಬಿನೇಷನ್ ತೋರಿಸ್ತಾ ಇದೆ. ಕಂಪ್ಲೀಟ್ ಆಗಿ ಅಲ್ಲೇ ಸೆಟ್ಲ್ ಆಗಿರೋರು ಖಂಡಿತ ಬರಲ್ಲ. ಜಸ್ಟ್ 3 ಇಯರ್ಸ್ 4 ಇಯರ್ಸ್ಗೆ ವರ್ಕ್ ಮಾಡೋಕ್ಕೆ ಹೋಗಿರೋರು ಖಂಡಿತವಾಗ್ಲೂ ವಾಪಸ್ ಬರೋದು ತೋರಿಸ್ತಾ ಇದೆ. ತುಂಬಾನೇ ಹಣದ ವಿಚಾರವಾಗಿ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ಹೌದು, ನೀವು ಹೇಳ್ಬೋದು ಈ ಕುಂಡಲಿನಲ್ಲಿ ಚಂದ್ರ ಉಚ್ಚ ಇದ್ದಾನಲ್ವಾ ಅಂದ್ರೆ, ಬಟ್ ಡೆಸ್ಪಾಸಿಟರ್ ಕಂಬಸ್ಟೆಂಟ್ ಕೇತು ಆಸ್ಪೆಕ್ಟ್ ಆಗಿರೋದ್ರಿಂದ ಸೊ ಇವೆಲ್ಲ ಘಟನೆಗಳು ನಡೆಯುತ್ತೆ. ತುಂಬಾನೇ ಬ್ರೇಕಪ್ಸ್ ಅಥವಾ ಬ್ರೇಕ್ಸ್ ಜಾಸ್ತಿ ಆಗುತ್ತೆ. ಅದು ಡಿವೋರ್ಸ್ ಪರ್ಸೆಂಟೇಜ್ ಆಗಿರಬಹುದು, ಬ್ರೇಕ್ಸ್ ಇನ್ ದ ರಿಲೇಶನ್ಶಿಪ್ಸ್, ಬ್ರೇಕ್ಸ್ ಇನ್ ದ ಪಾರ್ಟ್ನರ್ಶಿಪ್, ಬ್ರೇಕ್ಸ್ ಇನ್ ದ ಕರಿಯರ್. ಸೊ ಜನರಿಗೆ ಇಂಟ್ರೆಸ್ಟ್ ಹೋಗೋದು ಇಲ್ಲಿ ಹೈಲಿ ತೋರಿಸ್ತಾ ಇದೆ. ಈಗ ಲಗ್ನಗಳ ಪ್ರಕಾರ ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ಹೇಳಿ. ವಿಡಿಯೋ ಲೆಂತ್ ಆಗುತ್ತೆ. ಸೊ ಇದರಲ್ಲಿ ನಾನು ಎಷ್ಟಾದ್ರೆ ಅಷ್ಟು ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಮೇಷ ಲಗ್ನಕ್ಕೆ ಬರೋಣ, ಹೇಗಿರುತ್ತೆ 2026. ಮೇಷ ರಾಶಿಯವರು ಮೈಂಡ್ಗೆ ಸಂಬಂಧಪಟ್ಟ ಹಾಗೆ ನೋಡ್ಕೋಬಹುದು. ಎಂಡ್ ಆಫ್ ದ ಡೇ ಲಗ್ನ. ಸೊ ಲಗ್ನಾಧಿಪತಿ 9ನೇ ಮನೆಯಲ್ಲಿ ಕೇತು ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ತಂದೆಯ ಜೊತೆ ವಾದ ವಿವಾದ ಅವಶ್ಯಕತೆ ಇಲ್ಲ. ಹಾಗೆ ಗುರು ಹಿರಿಯರ ಜೊತೆ ಅವಶ್ಯಕತೆ ಇಲ್ಲ. ಕೆಲಸ ಮಾಡೋ ಬಾಸ್ ಹತ್ರ ವಾದ ವಿವಾದಗಳು ಅವಶ್ಯಕತೆ ಇಲ್ಲ. ಸೊ 9th ಹೌಸ್ ಹೆವಿ ಇರೋದ್ರಿಂದ ಬಿ ಕೇರ್ಫುಲ್. ಯಾವ್ದಾದ್ರು ಯಂತ್ರ ಮಂತ್ರ ತಂತ್ರಗಳನ್ನ ನೀವು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಚಾರ್ಟ್ ಸಪೋರ್ಟ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಡೆಸ್ಪಾಸಿಟರ್ ಇಲ್ಲಿ 3ನೇ ಮನೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಸೊ ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡ್ ಲಾರ್ಡ್. ಸೊ ಸೆಕೆಂಡ್ ಲಾರ್ಡ್ ಅಗೈನ್ 9th ಹೌಸ್ ಡೆಸ್ಪಾಸಿಟರ್ ಇನ್ ಸೆಕೆಂಡ್ ಹೌಸ್. ಹಣ ಬಂದ ಹಾಗೆ ಬರುತ್ತೆ, ಸ್ಟಕ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಹಾಗೆ ತುಂಬಾ ಸ್ವಲ್ಪ ಮಾನಸಿಕ ಹಿಂಸೆ. ಫುಡ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಸೊ ಅಲಿಗೇಷನ್ಸ್ ಅಥವಾ ನಿಮ್ಮ ಮೇಲೆ ಕೋರ್ಟು ಕೇಸು ಅಥವಾ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಏನಾದರೂ ಕೇಸುಗಳು ಹಾಕೋದು ತೋರಿಸ್ತಾ ಇದೆ. ಫುಡ್ ಬಿಸ್ನೆಸ್ ಅಥವಾ ವಾಟರ್ ಬಿಸ್ನೆಸ್ ಮಾಡ್ತಾ ಇರೋರು, ಇನ್ಕ್ಲೂಡಿಂಗ್ ರಿಯಲ್ ಎಸ್ಟೇಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಬ್ಯಾಂಕಿಂಗ್ ಸೆಕ್ಟರ್ಸ್. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ 3ನೇ ಮನೆ ಅಧಿಪತಿ 9ರಲ್ಲಿ. ಸೊ ಅಗೈನ್ ಡೆಸ್ಪಾಸಿಟರ್ ಇನ್ ರೆಟ್ರೋಗ್ರೇಡ್ ಆಸ್ಪೆಕ್ಟೆಡ್ ಬೈ ಕೇತು. ಸಿಬ್ಲಿಂಗ್ಸ್ ಜೊತೆ ವಾದ ವಿವಾದ, ಫ್ರೆಂಡ್ಸ್ ಜೊತೆ, ಅಕ್ಕಪಕ್ಕದವ್ರ ಮನೆಯ ಜೊತೆ, ಅಥವಾ ನೀವೇನು ಮನೆ ಕನ್ಸ್ಟ್ರಕ್ಷನ್ಸ್ ಡ್ಯೂಪ್ಲೆಕ್ಸ್ ಅಥವಾ ಆಲ್ರೆಡಿ ಮನೆ ಇದೆ, ಮನೆ ಮೇಲೆ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೇಷ ಲಗ್ನದವ್ರಿಗೆ ನೋಡಿ 7.5 ನಡೆದ್ರೂ ಮನೆ ಯೋಗ ತೋರಿಸ್ತಾ ಇದೆ ನೋಡಿ. ಭೂಮಿ ಯೋಗ ಅಥವಾ ಮನೆ ಯೋಗ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಥವಾ ಭೂಮಿ ಸೇಲ್ ಮಾಡೋದ್ರಿಂದ ನಿಮಗೆ ನಿಮ್ಮ ದಶಾಭುಕ್ತಿಗಳಿದ್ರೆ ಇಲ್ಲಿ ಲಾಭ ತೋರಿಸ್ತಾ ಇದೆ.
ನೆಕ್ಸ್ಟ್ ಬಿಲ್ಡರ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಪಬ್ಲಿಕ್ ಪೊಲಿಟಿಷಿಯನ್ಸ್ ಆಗಿರಬಹುದು, ನಿಮಗಳಿಗೆ ಕೂಡ ಲಾಭ ತೋರಿಸ್ತಾ ಇದೆ. ಗೌರ್ಮೆಂಟ್ ಇಂದ ಏನೋ ಸಪೋರ್ಟ್ ಕೂಡ ನಿಮಗೆ ತೋರಿಸ್ತಾ ಇದೆ. ಸೊಸೈಟಿಯಿಂದ ಸಪೋರ್ಟ್ ತೋರಿಸ್ತಾ ಇದೆ. ಇದು ಕಾರ್ಮಿಕ್ ಕನೆಕ್ಷನ್ಸ್ ಆಗಿರೋದ್ರಿಂದ. ನೆಕ್ಸ್ಟ್ ಅದಾದ ನಂತರ ನಮಗೆ ಫಿಫ್ತ್ ಲಾರ್ಡ್ಗೆ ಬರೋಣ. ಫಿಫ್ತ್ ಲಾರ್ಡ್ 9th ಹೌಸ್ ಬಟ್ ಆಸ್ಪೆಕ್ಟೆಡ್ ಬೈ ಕೇತು. ಮೊದಲನೇ ಮಗು ಇದೆ ಅಲ್ವಾ, ಮೊದಲನೇ ಮಗು ನಿಮಗಿದ್ರೆ ಸೊ ಅವರ ಒಂದು ಲೈಫಲ್ಲಿ ಮೇಜರ್ ಹೈಯರ್ ಎಜುಕೇಶನ್ ಆಗಿರಬಹುದು ಅಥವಾ ಮನೆ ಈ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಗೆ ಹೋಗೋದಾಗಿರಬಹುದು, ಇದೆಲ್ಲವೂ ಕೂಡ ಸಪೋರ್ಟಿಂಗ್ ಆಗಿ ತೋರಿಸ್ತಾ ಇದೆ. ಅಂಡ್ ಬೇಬಿಗೆ ಟ್ರೈ ಮಾಡ್ತಾ ಇದ್ರೆ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ, ಸ್ವಲ್ಪ ಹೋಲ್ಡ್ ಮಾಡಿ ನಂತರ ಡಿಸಿಷನ್ ಅಥವಾ IVFಗೆ ಯಾರಾದರೂ ಟ್ರೈ ಮಾಡ್ತಿದ್ರೆ ಈ ಪೀರಿಯಡು ಸಪೋರ್ಟಿಂಗ್ ಇಲ್ಲ, ಹಣ ಲಾಸ್ ಮಾಡ್ಕೋತೀರಾ, ಜಸ್ಟ್ ಬಿ ಕೇರ್ಫುಲ್. ಅದಾದ ನಂತರ ಆರೋಗ್ಯದಲ್ಲಿ ಅಥವಾ ಸ್ಟೊಮಕ್ ರಿಲೇಟೆಡ್ ಯಾರಿಗಾದ್ರು ಲಿವರ್ ರಿಲೇಟೆಡ್ ಇಶ್ಯೂಸ್ ಇದೆ ಅಥವಾ ಸ್ಟೊಮಕ್ ರಿಲೇಟೆಡ್ ಅಸಿಡಿಟಿ ಅಥವಾ ಈ ಹೆಲ್ತ್ ಇಶ್ಯೂಸ್ಗಳಿದ್ರೆ ಸ್ವಲ್ಪ ಗಮನ ಕೊಟ್ಕೋಬೇಕಾಗುತ್ತೆ. ನೆಕ್ಸ್ಟ್ 6ನೇ ಮನೆ ಅಧಿಪತಿ ನಿಮ್ಗೆ ಎಲ್ಲಿ ಕೂತಿದ್ದಾರೆ, 9ನೇ ಮನೆಯಲ್ಲಿ ಅಗೇನ್ ಡೆಸ್ಪಾಸಿಟರ್. ಸೊ ಇದರ ಅರ್ಥ ಜಾಬಲ್ಲಿ ಟ್ರಾನ್ಸ್ಫರ್ ತೋರಿಸ್ತಾ ಇದೆ ಅಥವಾ ನೀವೇ ಯಾರ್ದೋ ಮಾತು ಕೇಳಿ ಜಾಬ್ನ ಚೇಂಜ್ ಮಾಡೋದು, ಯಾರೋ ಏನೋ ಹರ್ಟ್ ಆಗೋ ಥರ ಅಂದ್ರು ಅಂತ ಹೇಳಿ ನೀವೇ ಜಾಬ್ ಚೇಂಜ್ ಮಾಡೋದು ತೋರಿಸ್ತಾ ಇದೆ. ಗೌರ್ಮೆಂಟ್ ಜಾಬ್ ಸದ್ಯಕ್ಕೆ ಇಲ್ಲ. ಸೊ ಹೊಸದಾಗಿ ಜಾಬ್ ಟ್ರೈ ಮಾಡೋ ಹಾಗಿದ್ರೆ ನಿಮ್ಮ ದಶಭುಕ್ತಿಗೆ ಅನುಗುಣವಾಗಿ ಟ್ರೈ ಮಾಡಬಹುದು. ಬಟ್ ಇಲ್ಲಿ ಒಂದು ಒಳ್ಳೆ ವಿಚಾರ, ಮೇಷ ಲಗ್ನದವರಿಗೆ ಕೋರ್ಟು ಕೇಸ್ ಏನಾದರೂ ನಡೀತಿತ್ತು ಅಂದ್ರೆ ವಿನ್ ಆಗೋದು ಹೈಲಿ ತೋರಿಸ್ತಾ ಇದೆ. ನ್ಯಾಯ ನಿಮ್ಮ ಪರ ಇದ್ರೆ ಈ ವರ್ಷ ಎಂಡ್ ಅಥವಾ ವಿನ್ ಆಗುತ್ತೆ ನೋಡಿ. ನೆಕ್ಸ್ಟ್ 7ನೇ ಮನೆಗೆ ಸಂಬಂಧಪಟ್ಟ ಹಾಗೆ 7th ಲಾರ್ಡ್ ಇನ್ 9th ಹೌಸ್. ಸೆಕೆಂಡ್ ಮ್ಯಾರೇಜ್ ಯಾರಾದರೂ ಅಥವಾ ಸೆಕೆಂಡ್ ಮ್ಯಾರೇಜು ಡಿವೋರ್ಸ್ ಆಗಬೇಕು ಅಂದ್ರೆ ಮ್ಯಾರೇಜ್ಗೂ ಸಪೋರ್ಟ್ ಇದೆ, ಸೆಕೆಂಡ್ದು ಡಿವೋರ್ಸ್ ಆಗಬೇಕು ಅಂದ್ರೆ ಈಗ ಕಾಂಬಿನೇಷನ್ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ಯೋಗ ತೋರಿಸ್ತಾ ಇದೆ. ಸಮ್ ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದು ಬಿಟ್ರೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ತೋರಿಸ್ತಾ ಇದೆ. ಹಿಡನ್ ಲಾಭ, ಸೀಕ್ರೆಟ್ ಲಾಭ ತೋರಿಸ್ತಾ ಇದೆ. ನೆಕ್ಸ್ಟ್ 9th ಲಾರ್ಡ್ ಅಗೇನ್ ಥರ್ಡ್ ಹೌಸ್. ತಂದೆ ಆರೋಗ್ಯ, ತಂದೆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ, ನೀವು ನೋಡ್ಕೋಬೇಕಾಗುತ್ತೆ. ಹೈಯರ್ ಎಜುಕೇಶನ್ ಸ್ವಲ್ಪ ಡಲ್ ಆಗ್ಬೋದು, ಸ್ಲೋ ಆಗ್ಬೋದು. ಯಾರಾದರೂ PhD ಮಾಡ್ತಿದ್ದೀರಾ ನಿಮಗಳಿಗೆ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗಬಹುದು, ಅದರ್ವೈಸ್ ಗುಡ್. ನೆಕ್ಸ್ಟ್ 10ನೇ ಮನೆ ಅಧಿಪತಿ 12ರಲ್ಲಿ ಇರೋದ್ರಿಂದ ಕೆಲಸದ ವಿಚಾರದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಜಾಬ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ತೋರಿಸ್ತಾ ಇದೆ. ನಿಮ್ಮ ದಶ ಸಪೋರ್ಟ್ ಮಾಡಿದ್ರೆ ಖಂಡಿತ ನೀವು ಮಾಡಿ. ಅದಾದ ನಂತರ 11ನೇ ಮನೆ ಅಧಿಪತಿ, ಸೊ ಇಲ್ಲಿ ನಿಮಗೆ ಶನಿ ರಾಹು ಇಬ್ರು ಬರೋದ್ರಿಂದ 50-50 ಅಂತ ತಗೊಂತೀವಿ. ಸೊ ಮೆಟೀರಿಯಲಿಸ್ಟಿಕ್ ಆಗಿ ಖಂಡಿತ ಚೆನ್ನಾಗಿದೆ, ಆದರೆ ಕಾರ್ಮಿಕ್ ಕನೆಕ್ಷನ್ ಇಂದ ಲಾಸ್ ಇದೆ. ಪಾದಗಳಲ್ಲಿ ಹೆಲ್ತ್ ಇಶ್ಯೂಸ್ ಅಥವಾ ಪಾದಗಳಲ್ಲಿ ನೋವು ಅಥವಾ ಪಾದಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ. ನೆಕ್ಸ್ಟ್ 12ನೇ ಮನೆ ಅಧಿಪತಿ 3ರಲ್ಲಿ ಕೂತಿರೋದ್ರಿಂದ ಜುಪಿಟರ್ ಡೆಸ್ಪಾಸಿಟರ್ ಆಗಿ 9 ಸ್ವಲ್ಪ ಅನವಶ್ಯಕವಾದಂತಹ ಸುತ್ತಾಟ ಓಡಾಟ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ. ಸೊ ಇದಿಷ್ಟು ಮೇಷ ಲಗ್ನದವರಿಗೆ ಈ ವರ್ಷ ಆಗೋ ಮೇಜರ್. ಬಟ್ ಟ್ರಾನ್ಸಿಟ್ ಆಗ್ತಾ ಇರುತ್ತೆ ಪ್ರತಿಯೊಂದು ಗ್ರಹನೂ, ಆ ಟ್ರಾನ್ಸಿಟ್ ಗ್ರಹಗಳು ಬರುತ್ತಲ್ಲ ಅದಕ್ಕೆ ಇದಕ್ಕೆ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ದಶ ಅಂತರ್ಭುಕ್ತಿಗಳಲ್ಲಿ ಏನಿದೆ ಅಂತ ಕೂಡ ನೀವು ನೋಡ್ಕೊಂಡು ಅದಾದ್ಮೇಲೆ ಡಿಸಿಷನ್ನ ತಗೊಳ್ಳಿ. ಸೊ ಈ ವಿಡಿಯೋಲಿ ನಾನು ಬರೀ ಮೇಷ ಲಗ್ನದವ್ರದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಉಳಿದ 11 ಲಗ್ನಕ್ಕೆ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೋಡಿ. ಹಾಗೆ ಒಂದು ತಿಳ್ಕೊಳ್ಳಿ, ಇದು ಟ್ರಾನ್ಸಿಟ್. ಈ ವರ್ಷ ಈ ಊರಲ್ಲಿ ಈ ಘಟನೆ ನಡೆಯುತ್ತೆ, ನಮ್ಮ ದೇಶದಲ್ಲಿ ಈ ಘಟನೆ, ನಮ್ಮ ರಾಜ್ಯದಲ್ಲಿ ಈ ಘಟನೆ ನಡೆಯುತ್ತೆ. ನಮಗೇನ್ ನಡೆಯುತ್ತೆ ಅದು ಲಗ್ನ. ಅದರಲ್ಲೂ ವೈಯಕ್ತಿಕವಾಗಿ ಏನ್ ನಡೆಯುತ್ತೆ, ಮೇಷ ಲಗ್ನದಲ್ಲಿ ಲಕ್ಷಾಂತರ ಜನ ಇರ್ತೀರಾ. ಮೇಷ ಲಗ್ನದಲ್ಲಿ ನೀವು ಲಕ್ಷಾಂತರ ಜನ ಇದ್ರೆ ಯಾರು ಎಲ್ಲರಿಗೂ ನಡೆಯಲ್ಲ ಈ ಘಟನೆಗಳು. ನಿಮ್ಮ ಜನ್ಮ ಜಾತಕ, ನಿಮ್ಮ ನವಾಂಶ, ನಿಮ್ಮ ದಶಾಂಶದ ಮೇಲೆ, ನಿಮ್ಮ ಕರ್ಮದ ಮೇಲೆ, ನಿಮ್ಮ ಪೂರ್ವಿಕರ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ ತುಂಬಾ ಇಂಪಾರ್ಟೆಂಟು, ನಿಮ್ಮ ದಶಗಳು ತುಂಬಾ ಇಂಪಾರ್ಟೆಂಟು. ಮೇಷ ಲಗ್ನ ಆಗಿದ್ದು ರಾಹು ಕುಜ ಕೇತು ಸೂರ್ಯ ಗುರು ದಶ ನಡೀತಿದ್ರೆ ಹಾರಸ್ಕೋಪ್ ಚೆಕಿಂಗ್ ಆಗಲೇಬೇಕು, ರೆಮಿಡೀಸ್ ಮಾಡ್ಕೊಳ್ಳಿ. ಈವೆಂಟ್ ನಡೆಯೋದಂತೂ ನಿಜ, ಯಾವ ಅಸ್ಟ್ರಾಲಜರು ಅದನ್ನ ತಡೀಲಿಕ್ಕಾಗಲ್ಲ. ಬಟ್ ಅದರಿಂದ ಬಚಾವಾಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ಬೇಗ ರಿಕವರಿ ಆಗಿ ಆಚೆ ಬರ್ತೀರಾ. ಸೊ ಹಾಗಾಗಿ ರೆಮಿಡೀಸ್ನ ಮಾಡ್ಕೋತೀರಾ, ಅದು ಗುರು ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಜಾತಕದ ಗುರು. ಸೊ ಇದಿಷ್ಟು ವಿಚಾರ ಮೇಷ ಲಗ್ನಕ್ಕೆ. ಉಳಿದ 11 ಲಗ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು.